ಸಮಸ್ಯೆ ಅಂದ್ರೆ ಎಲ್ಲಾ ಪಂಚಾಯತಿ ಗಾಡಿ ಚಾಲು ಆಗ್ಬೇಕ್ರಿ. ಮೇನ್ ಪಾಯಿಂಟ್ ಅದೇ ರೀ. ಎಲ್ಲರೂ ಟ್ರೈನಿಂಗ್ ತಗೊಂಬಂದ್ರೆ ಗಾಡಿ ಚಾಲು ಇಲ್ಲ. ಎಲ್ಲಾ ಪಂಚಾಯತಿ ಗಾಡಿ ಚಾಲು ಆಗ್ಬೇಕ್ರಿ. ಅವ್ರಂತಾರಿ ಪಂಚಾಯತಿಯಲ್ಲಿ ಗಾಡಿ ಚಾಲು ಆದ್ರೂ 6 ತಿಂಗಳು ಅಷ್ಟೇ ನಾವು ಪೇಮೆಂಟ್ ಕೊಡ್ತೇವೆ. 6 ತಿಂಗಳು ಆದ ನಂತರ ನೀವೇ ಕಸ ಮಾರಾಟ ಮಾಡ್ಕೊಂಡು ಸ್ಯಾಲ್ರಿ ತಗೋಬೇಕು ಅಂತಾರ್ರಿ. ನಮ್ ಕೈಲಿ ಆಗಲ್ರಿ ಸರ. ಅವ್ರು ಒಪ್ಪಿಸ್ಕೊಂಡು ಪ್ರತಿ ತಿಂಗಳು ನಮಗೆ 5ನೇ ತಾರೀಕು ಒಳಗ ಪೇಮೆಂಟ್ ಮಾಡ್ಬೇಕ್ರಿ. 5,000 ಪೇಮೆಂಟ್ ಅಂತೂ ನಮಗೆ ಸರಿ ಹೋಗಲ್ರಿ. ನಮ್ಗೆ ಮಿನಿಮಮ್ ಅಂದ್ರೂ 15,000ಲಿಂದ 10,000 ತನಕ ಮಿನಿಮಮ್ ನಮ್ಗೆ ಪೇಮೆಂಟ್ ಬೇಕ್ರಿ ಸರ್. ನನ್ನ ಹೆಸರು ಸುಮಿತ್ರಾ. ನಾವು 4 ಸರಿ ಮನವಿ ಕೊಟ್ಟಿವ್ರಿ. ಆಮೇಲೆ ಇಲ್ಲಿ ಬಂದು ಜಿಲ್ಲಾ ಪಂಚಾಯತಿ ನಮ್ಮ ಶಿವವರಿಗೂ ಮನವಿ ಕೊಟ್ಟಿವಿ ಸರ್. ಆಮೇಲೆ ನಮ್ಮ ಜಿಲ್ಲಾ ಪಂಚಾಯತಿ ಮಿನಿಸ್ಟರ್ ಆದಂಥ ಪ್ರಿಯಾಂಕಾ ಸರ್ಗೆ ಆಮೇಲೆ ಅವರು ನಮ್ಗೆ ಬಂದ್ರು ಅವರು ಭಾಳ ಮರ್ಯಾದೆನಿಂದ ಬಕ್ಕೊಂಡು ನೋಡ್ಯಾರ ಸರ್. ಅದಕ್ಕೆ ಅವರು ಇಲ್ಲಿ ಫೋನ್ ಮುಖಾಂತರ ಎಲ್ಲ ಆಯುಕ್ತರು ಫೋನ್ ಹಚ್ಚಾರಿ. ಬೆಂಗಳೂರು ಸಮಸ್ಯೆ ಏನಿಲ್ಲ ಸರ್. 1 ವರ್ಷ ಹಿಡ್ಕೊಂಡು 15 ತಿಂಗಳ ತನಕ ಸ್ಯಾಲ್ರಿ ಕೊಟ್ಟಿಲ್ರಿ. ಒಬ್ರಿಗೆ 6 ತಿಂಗಳು ಅದಾವ್ರಿ, 5 ತಿಂಗಳು ಅದ್ರಿ, ಒಟ್ಟು 2 ವರ್ಷನೂ ಅದ್ರಿ. ಹಿಂಗಾಗಿ ಇದ್ರ ಸಲಕ್ಕೆ ನಾವು ಮನವಿ ಕೊಟ್ಟಿವ್ರಿ. ಗಾಡಿನೂ ಕೊಟ್ಟಿಲ್ಲ ಸರ್. ಆಮೇಲೆ ಡೀಸೆಲ್ ಹಾಕಿಲ್ರಿ. ಗಾಡಿ ಡಾಕ್ಯುಮೆಂಟ್ನು ರನ್ನಿಂಗ್ ಇಟ್ಟಿಲ್ರಿ. ಈಗ ಪೇಮೆಂಟ್ನೂ ಆಗಿಲ್ರಿ. ನೀವು ಪಂಚಾಯತಿದ ಮೇಳದವ್ರು ಹೆಂಗೆ ನೋಡ್ತಾರೆ ಸರ್? ಈ ಸಮಸ್ಯೆ 2 ವರ್ಷ ಐತೆ ಸರ್. ಪ್ರಿಯಾಂಕಾ ಸಾಬ್ರು ಆಯುಕ್ತರಿಗೆ ಫೋನ್ ಹಚ್ಚಿ ಇಲ್ಲಿ ಶಿವೋಗಿ ಮಾತಾಡ್ಯಾರ ಸರ್. ಆಯುಕ್ತರು ಬೆಂಗಳೂರು ಆಯುಕ್ತರು ಕರೆದ್ರಿ. ಅಲ್ಲಿ ಹೋಗಿ ಕೂತಿ ಮಾತಾಡ್ಮಕ್ಕ ಇಲ್ಲಿ ಶಿವ ಸರಿಗೆ ಮಾತಾಡ್ಮಕ್ಕ ಅಲ್ಲಿ ನಾವು ಸೌಲಭ್ಯ ಮಾಡ್ತೀವಿ ತೋರತಿ ಹೇಳೋರಿ. ಮತ್ತು ಬಂದ್ಮಕ್ಕ ಪಿಡಿಒಗಳೇ ನೋಡ್ತಾರೆ. ಆಮೇಲೆ ಅಧ್ಯಕ್ಷರು ಪಿಡಿಒಗಳು ಗಾಡಿ ಕೊಡಲ್ಲ, ಪಗಾರನೂ ಕೊಡಲ್ಲ. ನೀವು ಮನೆ ತಿಂಗಳ 10,000 ರೂಪಾಯಿ ಕಲೆಕ್ಷನ್ ಮಾಡಿರಿ ಹೇಳ್ತಾರೆ. ಪೂರಾ ಅಧಿಕಾರಿಗಳು ನಮ್ಮ ಉಸ್ತುವಾರಿ ಮಿನಿಸ್ಟರ್ ಏನು ಅಭಿಪ್ರಾಯ ಇಲ್ಲ ಸರ್. ಅವರು ಎಲ್ಲ ನಮ್ಮ ಗರೀಬ್ ಮಂದಿಗೆ ಮೇಳದವರಿಗೆ ಪ್ರೋತ್ಸಾಹ ಮಾಡ್ಯಾರ ಸರ್. ನೋಡು ಆಫೀಸರ್ಗಳೇ ಮೇನ್ ಇಂಪಾರ್ಟೆಂಟ್. ಅದ್ರಾಗ ಜಿಲ್ಲಾ ಪಂಚಾಯತಿ ಶಿವನೇ ಮೇನ್ ಇಂಪಾರ್ಟೆಂಟ್ ರೀ. ಬುಡ ಮೊದಲು ಮೇನ್ ಬುಡ ಹಿಡ್ಕೊಂಡೆ ಮ್ಯಾಗ ಬಡ್ಡಿಗಳು ಬರ್ತಾವಲ್ಲ ಸರ್. ಮೇನ್ ಜಿಲ್ಲಾ ಪಂಚಾಯತ್ ಶಿವರೇ ಕ್ರಮ ತಗೋಬೇಕ್ರಿ. ತಾಲೂಕು ಇವುಗಳು ಏನು ಮಾಡ್ತಾವ್ರಿ ಎಲ್ಲ ಏನು ಸ್ಟೆಪ್ ಬೈ ಸ್ಟೆಪ್ ಸಿಡಿದ್ದಂಗೆ ಸರ್. ಇದು ವಿಡಿಯೋಗಳು ಹಿಡ್ಕೊಂಡು ಆಮೇಲೆ ತಾಲೂಕು ಪಂಚಾಯತಿ ಇವುಗಳು, ಆಮೇಲೆ ಜಿಲ್ಲಾ ಪಂಚಾಯತ್ ಇವುಗಳು ರೀ. ಆಮೇಲೆ ನಮ್ಮ ಬಿಲ್ ಕಲೆಕ್ಟರ್ಗಳು ಸರ್. ಆಮೇಲೆ ಗಾಡಿದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಲ್ಲ ಸರ್. ನಾಳೆಗೆ ಎತ್ತಕಮ್ಮ ರೋಡ್ ಮೇಲೆ ಮುಂದೆ ಹೆಣ್ಮಕ್ಳಿಗೆ ಯಾರಿಗೂ ಪ್ರಾಬ್ಲಮ್ ಆಯ್ತಂದ್ರೆ ನಾಳೆಗೆ ಇನ್ಸೂರೆನ್ಸ್ ಇಲ್ರಿ, ಬ್ಯಾಟ್ರಿ ಇಲ್ರಿ, ಡೀಸೆಲ್ ಹಾಕಲ್ಲ ಸರ್. ಆಮೇಲೆ ಕಾನ್ಸ್ಟೇಬಲ್, ಹೆಲ್ಪರ್, ಆಮೇಲೆ ಡ್ರೈವರ್ ಒಂದು ಗಾಡಿ ಮೇಲೆ 3 ಫ್ಯಾಮಿಲಿ ನಡೀತದೆ ಸರ್. ನಮ್ಮ ಆಗ್ರಹ ಏನಿಲ್ಲ ಸರ್. ಗೌರ್ಮೆಂಟ್ ಕಾನೂನು ಪ್ರಕಾರ ಏನು ಸ್ಯಾಲ್ರಿ ಕೊಡಬೇಕು ಮಹಿಳೆದವ್ರಿಗೆ ಮುಟ್ಬೇಕು ಸರ್. ನಮ್ಮ ಹೆಸರು ರುಕ್ಮಣ ರೆಡ್ಡಿ, ಕಲಬುರಗಿ ಜಿಲ್ಲಾಧ್ಯಕ್ಷ ಅಂತೇಳಿ. ನಾವು ಹಲವಾರು ಬಾರಿ ಬೆಂಗಳೂರಿಗೆ ಹೋಗಿ ಪ್ರಿಯಾಂಕ್ ಸಾಬ್ರ ಜೊತೆ ಮಾತಾಡಿ ಪ್ರಿಯಾಂಕ್ ಸಾಬ್ರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಹೆಣ್ಮಕ್ಳಿಗೆ ಹಲವಾರು ತಿಂಗಳಿಂದ ಪೇಮೆಂಟ್ ಆಗಿಲ್ಲ. ಪೇಮೆಂಟ್ ಸಲುವಾಗಿ ಇದು ಹೋರಾಟ ಮಾಡುತ್ತಿದ್ದೆವು. ಆಮೇಲೆ ಗಾಡಿ ಕೊಟ್ಟಿಲ್ಲ. ಗಾಡಿ ಸಲುವಾಗಿ ಅವ್ರಿಗೆ ಪೆಟ್ರೋಲ್ ಹಾಕೊಂಡು ನೀವೇ ನಡೆಸ್ರಿ, ನಮ್ಮಲ್ಲಿ ದುಡ್ಡಿಲ್ಲ ಅದು ಇಲ್ಲ ಅಂತ ಹೇಳ್ಕಿಂದ್ರ ಹಲವಾರು ತಿಂಗಳಿಂದ ಹೇಳ್ಕತ್ತಾರ. ಅದಕ್ಕಾಗಿ ನಾವು ಶಿವ ಸಾಹೇಬ್ರಿಗೆ ಒಂದು ಮನವಿ ಪತ್ರ ಕೊಟ್ಟು ಈ ಅತಿ ಶೀಘ್ರದಲ್ಲೇ ನಮ್ಮ ಹೆಣ್ಮಕ್ಳಿಗೆ ಪರಿಹಾರ ಸಿಗಬೇಕಂತ ಹೇಳಿ ನಾನು ಈ ಶಿವ ಸಾಹೇಬ್ರಲ್ಲಿ ಒಂದು ಮನವಿ ಮಾಡ್ಕೊತೇನೆ. ನನ್ನ ಹೆಸರು ಅನಿಲ್ ಕುಮಾರ್ ದಿಗ್ಸಂಗಿ. ಪರಿಹಾರ ಪೇಮೆಂಟ್ ಆಗಬೇಕು ಸರ್. ಅವ್ರಿಗೆ ಪೇಮೆಂಟ್ ಆಗಬೇಕು. ಯಾರಿಗೆ ಗಾಡಿ ಕೊಟ್ಟಿಲ್ಲ ಅವ್ರಿಗೆ ಗಾಡಿ ಸಿಗಬೇಕು. ಆಮೇಲೆ ಅಂದ್ರೆ ದಿನನಿತ್ಯ ಅವ್ರಿಗೆ ಏನಂತ ಅದ್ರ ಮೇಲೆ ಅವರು ಅವಲಂಬನೆ ಮಾಡ್ಕೊಂಡ್ರೆ ಸರ್. ಅವ್ರ ಫ್ಯಾಮಿಲಿ ಅವರು ಅದ್ರ ಮೇಲೆ ಭಾರವಾಗಿ ನಡೆದು ತಿಂಗಳಿಗೆ ಏನಾದ್ರು 5,000 ಕೊಡ್ತಾರೆ ಸರ್. ಅದು ಇರೋದು 16,000 ಪೇಮೆಂಟ್ ಅದ. 5,000 ಕೊಡ್ತಾರೆ. ಇದರ ಎಲ್ಲ ಕೊಟ್ಟಂತ ನಾವು ಪಿಡಿಒಗಳು. ಅದಕ್ಕಾಗಿ ಅಧ್ಯಕ್ಷರುಗಳು ಎಲ್ಲರೂ ನಡೆದಾರ. ಅದಕ್ಕಾಗಿ ಶೀಘ್ರವಾಗಿ ಪರಿಹಾರ ಆಗಬೇಕಂತೇಳಿ ನಾನು ಅವ್ರ ಬಳಿ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ನಾರಾಯಣಸ್ವಾಮಿ ಅಣ್ಣನವರ ನೇತೃತ್ವದಲ್ಲಿ ಹಾಗೂ ಮತ್ತು ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ರುಕ್ಮಣ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇಂದು ಕಲಬುರಗಿ ಜಿಲ್ಲಾ ಸ್ವಚ್ಛತಾ ವಾಹಿನಿಯ ಪ್ರತಿಭಟನಾ ಕಾರ್ಯಕ್ರಮ ವಲ್ಲಭಭಾಯಿ ಪಟೇಲ್ ಸರ್ಕಾರದಿಂದ ಜಿಲ್ಲಾ ಪಂಚಾಯತ್ ಆಯುಕ್ತರಿಗೆ ಹಮ್ಮಿಕೊಳ್ಳಲಾಯಿತು. ಮೇಲಾಗಿ ಒಂದು ಸರ್ಕಾರ ಏನು ನಿಗದಿ ಮಾಡಿದೆ 16,000 ಅಂತೇಳಿ ಒಂದು ಸ್ವಚ್ಛತಾ ವಾಹಿನಿಯವರಿಗೆ ಅವ್ರದ್ದು ತಿಂಗಳ ಸ್ಯಾಲ್ರಿ ಇರ್ತದೆ. ಅದನ್ನ ಪಂಚಾಯತಿ ಪಿಡಿಒದವರಾಗಲಿ ಮತ್ತು ಹಾಗೂ ಸ್ಥಳೀಯವಾಗಿ ಏನು ಚುನಾಯಿತ ಅಧ್ಯಕ್ಷರಾಗಿರ್ತಾರೆ ಅವರು ನಿರ್ಲಕ್ಷ್ಯದಿಂದ ಅವರಿಗೆ ಸರಿಯಾದ ಪೇಮೆಂಟ್ ಸಿಗ್ತಾ ಇಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ತಿಳಿಸಲಿಕ್ಕೆ ಬಯಸ್ಪಡ್ತೀನಿ. ಮತ್ತು ನಾನು ಇನ್ನು ಮುಂದಿನ ದಿನದಲ್ಲಿ ಅದು ಎಚ್ಚೆತ್ತುಕೊಂಡು ಅವ್ರಿಗೆ ಸಿಗಬೇಕಾದಂಥ ನ್ಯಾಯ ಮಾಧ್ಯಮದ ಮುಖಾಂತರ ಸಿಗಬೇಕಂತೇಳಿ ನಾನು ತಮ್ಮಲ್ಲಿ ಕೇಳಿಕೊಳ್ತೀನಿ. ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯ ಪ್ರಚಾರ ಸಮಿತಿ ಉಪಾಧ್ಯಕ್ಷರು ಮಲ್ಲನಗೌಡ ಪಾಟೀಲ್, ಬೆಂಗಳೂರು.